ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಂಜಲಿ ವ್ಲಾಗ್ಸ್ ಕನ್ನಡ. ಈ ವಿಡಿಯೋದಲ್ಲಿ ನಾವು ನೋಡೋಕೆ ಹೋಗ್ತಿರೋ ಪ್ಲೇಸ್ ಯಾವುದು ಅಂತ ಹೇಳಿದ್ರಿ, ಮೈಸೂರಿನಿಂದ 54 ಕಿಲೋಮೀಟರ್ ದೂರದಲ್ಲಿರುವ ದಕ್ಷಿಣ ಬದರಿ ಅಂತಲೇ ಹೆಸರುವಾಸಿಯಾಗಿರೋ ಮೇಲ್ಕೋಟೆಗೆ ಬಸ್ಸಿನ ಮೂಲಕ ಮೈಸೂರಿನಿಂದ ಮೇಲ್ಕೋಟೆಗೆ ಹೇಗೆ ಹೋಗಬೇಕು ಮತ್ತು ಅಲ್ಲಿರೋ ಪ್ಲೇಸ್ಗಳ ಬಗ್ಗೆ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇನೆ. ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ನೋಡಿ, ಇದೇ ಮೈಸೂರು KSRTC ಶಬರ್ ಬಸ್ ಸ್ಟ್ಯಾಂಡ್. ಟೈಮ್ ಇವಾಗ 8:30 ಆಗಿದೆ. ಇವಾಗ ನಾವು ಮೈಸೂರಿಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿಂದ ಮೇಲ್ಕೋಟೆಗೆ ಬಸ್ಸಸ್ ನೋಡೋದಾದರೆ ಮೈಸೂರಿನಿಂದ ನಿಮಗೆ ಯಾವುದೇ ರೀತಿ ಮೇಲ್ಕೋಟೆಗೆ ಡೈರೆಕ್ಟ್ ಬಸ್ ಸಿಗೋದಿಲ್ಲ. ನಾವು ಫಸ್ಟು ಜಕ್ಕನಹಳ್ಳಿಗೆ ಹೋಗಬೇಕು. ನೋಡಿ, ಇದೇ ಪ್ಲ್ಯಾಟ್ಫಾರ್ಮ್ 8ಅಲ್ಲಿ ನಿಮಗೆ ನೆಲಮಂಗಲ, ತುಮಕೂರು ಬಸ್ಸಸ್ ತುಂಬಾ ಸಿಗುತ್ತೆ. ಇಲ್ಲಿಂದ ನಾವು ಜಕ್ಕನಹಳ್ಳಿಗೆ ಹೋಗಬೇಕು. ಮೈಸೂರಿನಿಂದ ಜಕ್ಕನಹಳ್ಳಿಗೆ 48 ಕಿಲೋಮೀಟರ್ ಆಗುತ್ತೆ. ಟಿಕೆಟ್ ಪ್ರೈಸ್ ನೋಡೋದಾದರೆ ಜೆಂಟ್ಸ್ಗೆ 65 ರುಪೀಸನ್ನು ಚಾರ್ಜ್ ಮಾಡ್ತಾರೆ, ಲೇಡೀಸ್ಗೆ ಫ್ರೀ ಟಿಕೆಟ್ ಇರುತ್ತೆ. ನೋಡಿ, ಇದೇ ಜಕ್ಕನಹಳ್ಳಿ ಬಸ್ ಸ್ಟ್ಯಾಂಡ್. ಇವಾಗ ನಾವು ಜಕ್ಕನಹಳ್ಳಿ ಬಸ್ ಸ್ಟ್ಯಾಂಡ್ಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿಂದ ನಿಮಗೆ ಮೇಲ್ಕೋಟೆಗೆ ತುಂಬಾ ಬಸ್ಸಸ್ ಸಿಗುತ್ತೆ. ನೋಡಿ, ಇವಾಗ ನಮಗೆ ಮೇಲ್ಕೋಟೆ ಬಸ್ ಸಿಕ್ಕಿದೆ. ಇಲ್ಲಿಂದ ನಾವು ಜಕ್ಕನಹಳ್ಳಿಯಿಂದ ಮೇಲ್ಕೋಟೆಗೆ ಹೊರಟಿದ್ದೀವಿ. ಜಕ್ಕನಹಳ್ಳಿಯಿಂದ ಮೇಲ್ಕೋಟೆಗೆ 8 ಕಿಲೋಮೀಟರ್ ಆಗುತ್ತೆ. ಟಿಕೆಟ್ ಪ್ರೈಸ್ ನೋಡೋದಾದರೆ ಜೆಂಟ್ಸ್ಗೆ 15 ರೂಪಾಯಿನ ಚಾರ್ಜ್ ಮಾಡ್ತಾರೆ, ಲೇಡೀಸ್ಗೆ ಫ್ರೀ ಇರುತ್ತೆ. ಮತ್ತು ಬಸ್ ಸ್ಟ್ಯಾಂಡ್ ಹತ್ರನೇ ನಿಮಗೆ ಮೇಲ್ಕೋಟೆಗೆ ತುಂಬ ಆಟೋ ಕೂಡ ಸಿಗುತ್ತೆ. ನೋಡಿ, ಇವಾಗ ನಾವು ಮೇಲ್ಕೋಟೆ ಬಸ್ ಸ್ಟ್ಯಾಂಡನ್ನು ರೀಚ್ ಆಗಿದ್ದೀವಿ. ಮೇಲ್ಕೋಟೆ ಬಸ್ ಸ್ಟ್ಯಾಂಡಿಂದ ನಿಮಗೆ ದೇವಸ್ಥಾನಗಳು ತುಂಬಾ ಹತ್ತಿರ ಇದೆ. ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ನಡೆಯೋಕ್ಕಾಗಲ್ಲ ಅಂತ ಹೇಳೋರಿಗೆ ಬಸ್ ಸ್ಟ್ಯಾಂಡ್ ಹತ್ರ ಆಟೋ ಕೂಡ ಸಿಗುತ್ತೆ, ಆಟೋದಲ್ಲೂ ಕೂಡ ಹೋಗ್ಬೋದು. ಈ ಊರಿಗೆ ಮೇಲ್ಕೋಟೆ ಎಂಬ ಹೆಸರು ಹೇಗೆ ಬಂತು ಅಂತ ನೋಡೋದಾದರೆ, ಎದುರಾಯಿನ ಮತ್ತು ಮೈಸೂರು ಅರಸರ ಕಾಲಕ್ಕೆ ಹಳೆಯದಾಗಿದ್ದ ಕೋಟೆಯನ್ನು, ಅಂದರೆ ಗಂಗರು ಮತ್ತು ಹೊಯ್ಸಳರ ಕಾಲದಲ್ಲಿ ಕೋಟೆ ಬೇರೆ ಇತ್ತಂತೆ, ಅದನ್ನು ಹೊಸದಾಗಿ ಕೋಟೆಯನ್ನು ಭದ್ರವಾಗಿ ನಿರ್ಮಿಸಿ ಕೋಟೆಗೆ ಪ್ರಾಧಾನ್ಯತೆ ಕೊಟ್ಟಿರೋದರಿಂದ ಮತ್ತು ಮೇಲೆ ಕೋಟೆ ನಿರ್ಮಿಸಿರುವುದರಿಂದ ಇದಕ್ಕೆ ಮೇಲ್ಕೋಟೆ ಎಂಬ ಹೆಸರು ಬಂತು. 2 ಸುತ್ತಿನ ಕೋಟೆಯನ್ನು ಹಿಡಿತಿರು ನಾರಾಯಣಪುರದಲ್ಲಿ ಕಟ್ಟಿರುವುದರಿಂದ ಸಮಸ್ತ ಯುಗದಲ್ಲಿ ದಕ್ಷಿಣ ಬದರಿ ಎಂಬ ಹೆಸರಲ್ಲೂ ಸಹ ಕರೀತಾ ಇದ್ರು. ನೋಡಿ, ಇವಾಗ ನಾವು ಫಸ್ಟು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇದೇ ಪ್ರವೇಶ ದ್ವಾರ. ಈ ಪ್ರವೇಶ ದ್ವಾರದ ಮೂಲಕ ನಾವು ದೇವಸ್ಥಾನದ ಒಳಗಡೆ ಹೋಗಬೇಕು. ಬನ್ನಿ ಒಳಗಡೆ ಹೋಗೋಣ. ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಾವು 365 ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗಬೇಕು. ಈ 365 ಮೆಟ್ಟಿಲುಗಳು ನಿಮಗೆ 365 ದಿನಗಳನ್ನು ಪ್ರತಿನಿಧಿಸುತ್ತದೆ. ಯೋಗ ನರಸಿಂಹಸ್ವಾಮಿ ನೆಲೆಸಿರೋದು ಯಾದವಗಿರಿ ಬೆಟ್ಟದ ಮೇಲೆ, ಆದ್ದರಿಂದ ಇದನ್ನು ಗಿರಿಧಾಮ ಅಂತಲೂ ಸಹ ಕರೆಯುತ್ತಾರೆ. ಮುನ್ನೂರ 65 ಮೆಟ್ಟಿಲುಗಳನ್ನು ಹತ್ತಿ ನಾವು ಬೆಟ್ಟವನ್ನು ಈಗಾಗಲೇ ಹತ್ತಿದ್ದೀವಿ. ಇಲ್ಲಿ ಯೋಗ ನರಸಿಂಹಸ್ವಾಮಿ ಗೋಪುರವನ್ನು ನೋಡಬಹುದು. ಈ ಪ್ರವೇಶ ದ್ವಾರದ ಮೂಲಕ ನಾವು ದೇವಸ್ಥಾನದೊಳಗಡೆ ಹೋಗೋಣ. ಹೋಗಬೇಕಾದ್ರೆ ಮುಂಭಾಗದಲ್ಲಿ ಯೋಗ ಭಂಗಿಯಲ್ಲಿ ಕುಳಿತಿರುವ ನರಸಿಂಹಸ್ವಾಮಿಯನ್ನು ನೋಡಬಹುದು.
ನೋಡ್ಬೋದು ಇಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ನಮಗೆ 9 ಮೆಟ್ಟಿಲುಗಳು ಸಿಗುತ್ತೆ. ಆ 9 ಮೆಟ್ಟಿಲುಗಳನ್ನು ಹತ್ಕೊಂಡು ನಾವು ಗರ್ಭಗುಡಿ ಒಳಗಡೆ ಹೋಗಬೇಕು. ನೋಡಿ, ಇವಾಗ ನಾವು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ನಾವು ಹೋದ ಟೈಮಲ್ಲಿ ಯಾವುದೇ ರೀತಿ ರಶ್ ಇರಲಿಲ್ಲ. ದೇವ್ರನ್ನ ಆರಾಮಾಗಿ ಚೆನ್ನಾಗಿ ದೇವ್ರ ದರ್ಶನ ಮಾಡಿದ್ವಿ. ದೇವರ ದರ್ಶನದ ಸಮಯ ನೋಡೋದಾದರೆ ಬೆಳಗಿನ ದರ್ಶನ ನಿಮಗೆ 9:30ಯಿಂದ 1:30 ತನಕ ಇರುತ್ತೆ. ಸಂಜೆಯ ದರ್ಶನ ನೋಡೋದಾದರೆ 5:30ಯಿಂದ 8 ಗಂಟೆಗೆ ಇರುತ್ತೆ. ಅಭಿಷೇಕದ ದರ್ಶನ ನೋಡೋದಾದರೆ 10 ಗಂಟೆಯಿಂದ 11 ಗಂಟೆ ತನಕ ಇರುತ್ತೆ. ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಫೋಟೋ ತೆಗೆಸ್ಕೋಬಹುದು. ಮತ್ತು ಮೇಲೆ ದೇವಸ್ಥಾನದ ಮೇಲ್ಗಡೆಯಿಂದ ಕೆಳಗಡೆ ನೋಡಿದ್ರೆ ಇಡೀ ಮೇಲ್ಕೋಟೆನೇ ಕಾಣಿಸುತ್ತೆ. ಯೋಗ ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ಬಂದ ತಕ್ಷಣ ನಿಮಗೆ ಸಿಗೋದೇ ಪಂಚಕಲ್ಯಾಣಿ. ಇದೇ ನೋಡಿ ಪಂಚಕಲ್ಯಾಣಿ. ಇಲ್ಲಿಂದ ನಿಮಗೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ. ಇದು ದಕ್ಷಿಣ ಭಾರತದ 2ನೇ ಅತಿ ದೊಡ್ಡ ಕಲ್ಯಾಣಿಯಾಗಿದೆ. ಈ ಮೇಲ್ಕೋಟೆಯಲ್ಲಿರುವ ಕಲ್ಯಾಣಿಗೆ 1000 ವರ್ಷಗಳಷ್ಟು ಹಳೆಯದಾದ ಇತಿಹಾಸವಿದೆ. ಈ ಮೇಲ್ಕೋಟೆಯಲ್ಲಿರುವ 108 ಕಲ್ಯಾಣಿಗಳಲ್ಲಿ ಈ ಕಲ್ಯಾಣಿ ಅತ್ಯಂತ ದೊಡ್ಡ ಕಲ್ಯಾಣಿಯಾಗಿದೆ. ಈ ಕಲ್ಯಾಣಿಗೆ ಪುರಾಣ ಪ್ರಸಿದ್ಧಿಯ ಇತಿಹಾಸವಿದೆ. ಈಶ್ವರ ಸಂಹಿತೆಯ ಪ್ರಕಾರ ಶ್ರೀಕೃಷ್ಣನು ವಿಶ್ವಸಾಗರದಿಂದ ಭೂಮಿಯನ್ನ ಮೇಲಕ್ಕೆ ಎತ್ತಿದಾಗ ಭಗವಾನ್ ವರಾಹನ ಅವತಾರವನ್ನು ಧರಿಸಿದನು. ಹಾಗೆ ಮಾಡುವಾಗ ಅವರ ಮೈ ಮೇಲೆ ಕೆಲವು ಹನಿ ನೀರು ಮೇಲ್ಕೋಟೆ ಬೆಟ್ಟದ ಮೇಲೆ ಬಿದ್ದಿತ್ತಂತೆ. ಇದು ಕಲ್ಯಾಣಿ ಸೃಷ್ಟಿಗೆ ಕಾರಣವಾಗಿದೆ ಎಂಬ ಮಾಹಿತಿ ಇದೆ. ಈ ಕಲ್ಯಾಣಿಯಲ್ಲಿ ತುಂಬ ಶೂಟಿಂಗ್ಸ್ ನಡೆದಿದೆ. ಫಿಲಮ್ ಶೂಟಿಂಗ್ ಇರ್ಬೋದು, ಸೀರಿಯಲ್ ಶೂಟಿಂಗ್ ಇರ್ಬೋದು, ಮತ್ತು ಫೋಟೋಶೂಟ್ ಮಾಡಿಸೋಕ್ಕೆ ಈ ಕಲ್ಯಾಣಿ ತುಂಬಾ ಚೆನ್ನಾಗಿದೆ. ಈ ಕಲ್ಯಾಣಿಯಲ್ಲಿ ಫೋಟೋಶೂಟ್ ಮಾಡಿಸ್ತೀವಿ ಅಂದರೆ 5,000 ರೂಪಾಯಿನ ಚಾರ್ಜ್ ಮಾಡ್ತಾರೆ. ನೋಡಿ, ಇವಾಗ ನಾವು ಕಲ್ಯಾಣಿಯನ್ನು ನೋಡಿಕೊಂಡು ನೆಕ್ಸ್ಟ್ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕಲ್ಯಾಣಿಯಿಂದ ದೇವಸ್ಥಾನಕ್ಕೆ 500 ಮೀಟರ್ ಆಗುತ್ತೆ. ನಿಮಗೆ ಕಲ್ಯಾಣಿಯಿಂದ ಆಟೋಗಳು ಸಹ ಸಿಗುತ್ತೆ. ನೀವು ಆಟೋದಲ್ಲಿ ಕೂಡ ದೇವಸ್ಥಾನಕ್ಕೆ ಹೋಗ್ಬೋದು. ಕಲ್ಯಾಣಿಯಿಂದ ದೇವಸ್ಥಾನ ಹತ್ರ ಇರೋದ್ರಿಂದ ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ. ನೋಡಿ, ಇವಾಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇದೇ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. ಇವಾಗ ನಾವು ದೇವಸ್ಥಾನದ ದರ್ಶನಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ದೇವಸ್ಥಾನದ ಒಳಗಡೆ ಎಷ್ಟು ರಶ್ ಇದೆ ಅಂತ. ನಾವು ಮಧ್ಯಾಹ್ನ ಬಂದಿರೋದ್ರಿಂದ ತುಂಬಾ ರಶ್ ಇತ್ತು. ಈ ದೇವಸ್ಥಾನದ ದರ್ಶನದ ಸಮಯ ನೋಡೋದಾದರೆ ಬೆಳಿಗ್ಗೆ 7:30ಯಿಂದ 1:30 ತನಕ ಇರುತ್ತೆ. ಸಂಜೆ 4 ಗಂಟೆಯಿಂದ 6 ತನಕ ಇರುತ್ತೆ. ಮತ್ತು 7 ಗಂಟೆಯಿಂದ 8 ಗಂಟೆ ತನಕ ಇರುತ್ತೆ. ಈ ಚೆಲುವನಾರಾಯಣ ದೇವಾಲಯವು 1000 ವರ್ಷಗಳಷ್ಟು ಹಳೆಯದಾದ ಶ್ರೀ ವೈಷ್ಣವ ಧರ್ಮದ ಕೇಂದ್ರವಾಗಿದೆ. ಮೂಲತಃ ಪ್ರಸಿದ್ಧ ದೇವಾಲಯವಾಗಿದ್ದ ಇದನ್ನು 12ನೇ ಶತಮಾನದಲ್ಲಿ ಸಂತ ಶ್ರೀರಾಮಾನುಜಾಚಾರ್ಯರು ಪುನರ್ಜೀವನಗೊಳಿಸಿದರು. ಹೊಯ್ಸಳ, ವಿಜಯನಗರ ಮತ್ತು ಮೈಸೂರು ರಾಜವಂಶಗಳಿಂದ ಅಪಾರವಾಗಿ ಘೋಷಿಸಲ್ಪಟ್ಟ ಇದು ತನ್ನ ಪೌರಾಣಿಕ ಮೂಲ ಮತ್ತು ಅದ್ಭುತವಾದ ವಾರ್ಷಿಕ ವೈರಮುಡಿ ವಜ್ರ ಕಿರೀಟ ಉತ್ಸವಕ್ಕೆ ಹೆಸರುವಾಸಿಯಾಗಿದೆ. ಇದು ವಾರ್ಷಿಕವಾಗಿ 4 ಲಕ್ಷಕ್ಕೂ ಹೆಚ್ಚು ಭಕ್ತರನ್ನು ವೈರಮುಡಿ ಉತ್ಸವಕ್ಕೆ ಸೆಳೆಯುತ್ತದೆ. ನಾವು ಈ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ರಾಜಗೋಪುರಕ್ಕೆ ಹೋಗ್ತಾ ಇದ್ದೀವಿ. ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಿಂದ ರಾಜಗೋಪುರಕ್ಕೆ ಹೋಗೋ ಮಧ್ಯದಲ್ಲಿ ಈ ಅಕ್ಕ ತಂಗಿ ಕೊಳ ಸಿಗುತ್ತೆ. ಈ ಕೊಳವನ್ನು ಅವಳಿ ಕೊಳ ಅಂತಲೂ ಕರೀತಾರೆ. ಈ 2 ಕೊಳಗಳು ಅಕ್ಕಪಕ್ಕದಲ್ಲಿ ಇದ್ದರೂ ತಂಗಿಯ ಕೊಳ ಸ್ವಲ್ಪ ದೊಡ್ಡದಾಗಿದೆ, ಅಕ್ಕನ ಕೊಳ ಸ್ವಲ್ಪ ಚಿಕ್ಕದಾಗಿದೆ. ಈ ಸುಂದರ ಅವಳಿ ಕೊಳವನ್ನು ಅಕ್ಕ ತಂಗಿ ಇಬ್ಬರು ಕಟ್ಟಿಸಿದ್ದಾರೆ ಎಂಬ ಪ್ರತೀತಿ ಇದೆ.
ಈ ಇಬ್ಬರು ಸಹೋದರಿ ಕುಳಗಳ ದಂತಕಥೆ ನೋಡೋದಾದರೆ, ಶತಮಾನಗಳ ಹಿಂದೆ ಸ್ಥಳೀಯ ಚೋಳ ರಾಜನೊಬ್ಬ ತನ್ನ ಇಬ್ಬರು ಹೆಂಡತಿಯರಿಗೆ ಸ್ವಲ್ಪ ಹಣವನ್ನು ಕೊಟ್ಟು, ಇದನ್ನು ಧರ್ಮ ಕಾರ್ಯಕ್ಕೆ ಖರ್ಚು ಮಾಡಿಕೊಳ್ಳಿ, ಇದರಲ್ಲಿ ಒಂದು ಒಳ್ಳೆ ಕೊಳವನ್ನು ಕಟ್ಟಿ 4 ಜನರಿಗೆ ನೀರು ಕುಡಿಯೋದಕ್ಕೆ ಉಪಯೋಗ ಆಗಬೇಕು ಅಂತ ಹೇಳ್ತಾರೆ. ಆಗ ಅಕ್ಕ ತಂಗಿಯರಿಬ್ಬರು ಕಲ್ಯಾಣಿಗಳನ್ನು ಕಟ್ಟಿಸಲು ಮುಂದಾಗ್ತಾರೆ. ನೋಡಿ, ಇದೇ ತಂಗಿ ಕಟ್ಟಿಸಿರುವಂತಹ ಕೊಳ. ಇದು ಅಕ್ಕನ ಕೊಳಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಮತ್ತು ಇಲ್ಲಿರುವ ನೀರು ಕೂಡ ತುಂಬಾ ಪರಿಶುದ್ಧವಾಗಿದೆ. ಇದು ಅಕ್ಕನ ಕೊಳ. ಇದು ಸ್ವಲ್ಪ ಚಿಕ್ಕದಾದ ಕೊಳವಾಗಿದೆ ಮತ್ತು ಇಲ್ಲಿರುವ ನೀರು ತುಂಬಾ ಕಲುಷಿತವಾಗಿರುತ್ತೆ. ಯಾಕೆ ತಂಗಿ ಕೊಳದ ನೀರು ಶುದ್ಧವಾಗಿದೆ, ಅಕ್ಕನ ಕೊಳದ ನೀರು ಕಲುಷಿತವಾಗಿದೆ ಅಂತ ನೋಡೋದಾದರೆ, ತಂಗಿ ಕೊಳವನ್ನು ಕಟ್ಟಿಸಲು ಪ್ರಾರಂಭಿಸಿದಾಗ ಅವರ ಕೆಲಸಗಾರರನ್ನು ಚೆನ್ನಾಗಿ ನೋಡ್ಕೋತಾಳೆ ಮತ್ತು ತನ್ನ ಕೊಳವನ್ನು ಪ್ರಾಮಾಣಿಕ ಭಕ್ತಿಯಿಂದ ಕಟ್ಟಿಸಿರ್ತಾಳೆ. ಆದ್ದರಿಂದ ಅವಳ ಕೊಳದ ನೀರು ಸಿಹಿ ಮತ್ತು ಶುದ್ಧ ನೀರಿನಿಂದ ತುಂಬಿರುತ್ತದೆ. ಆದ್ದರಿಂದ ಈ ನೀರನ್ನು ದೇವರ ಪೂಜೆಗೆ ಮತ್ತು ಕುಡಿಯಲು ಬಳಸುತ್ತಾರೆ. ಅಕ್ಕನ ಕೊಳದ ನೀರು ಯಾಕೆ ಕಲುಷಿತವಾಗಿರುತ್ತೆ ಅಂತ ನೋಡೋದಾದರೆ, ಅಕ್ಕ ಕೊಳವನ್ನು ಕಟ್ಟಿಸುವ ಸಂದರ್ಭದಲ್ಲಿ ಅವಳು ತನ್ನ ಕಾರ್ಮಿಕರೊಂದಿಗೆ ಕಠಿಣವಾಗಿ ವರ್ತಿಸಿರುತ್ತಾಳೆ ಮತ್ತು ನಿರ್ಮಾಣ ಕಾರ್ಯದಲ್ಲಿ ತನ್ನ ಹೃದಯವನ್ನು ತೊಡಗಿಸಿಕೊಂಡಿರೋದಿರಲ್ಲ. ಪರಿಣಾಮವಾಗಿ ಅವಳ ಕೊಳದಲ್ಲಿನ ನೀರು ಕೆಸರು ಮತ್ತು ಉಪ್ಪಾಗಿ ಕಲುಷಿತವಾಗಿರುತ್ತದೆ. ಹಾಗಾಗಿ ಈ ನೀರನ್ನು ದೇವರ ಬಟ್ಟೆಗಳನ್ನು ತೊಳೆಯಲು ಬಳಸುತ್ತಾರೆ ಮತ್ತು ಕಾಲುಗಳನ್ನು ತೊಳೆಯಲು ಬಳಸುತ್ತಾರೆ. ಅಕ್ಕ ತಂಗಿ ಕೊಳವನ್ನು ನೋಡಿಕೊಂಡು ನಾವಿವಾಗ ರಾಯರ ಗೋಪುರಕ್ಕೆ ಹೋಗ್ತಾ ಇದ್ದೀವಿ. ರಾಯರ ಗೋಪುರಕ್ಕೆ ಹೋಗಬೇಕಾದ್ರೆ ನಿಮಗೆ 20 ಮೆಟ್ಟಿಲುಗಳು ಸಿಗುತ್ತೆ. ನೀವು 20 ಮೆಟ್ಟಿಲುಗಳನ್ನು ಹತ್ಕೊಂಡು ರಾಯರ ಗೋಪುರ ಹತ್ರ ಹೋಗಬೇಕು. ನೋಡಿ, ಇವಾಗ ನಾವು ರಾಯರ ಗೋಪುರ ಹತ್ರ ಬಂದಿದ್ದೀವಿ. ರಾಯರ ಗೋಪುರವು 4 ಬೃಹತ್ ಕಂಬಗಳ ರಚನೆ ಆಗಿದೆ. ಇದನ್ನು ಯಾಕೆ ಕಟ್ಟಿದ್ದಾರೆ, ಏನಕ್ಕೆ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಅನ್ನೋದನ್ನು ತಿಳಿಯೋಣ. ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಪ್ರವೇಶ ದ್ವಾರ ಅಂತಲೂ ಸಹ ಇದನ್ನು ಕರೀತಾರೆ. ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಕಟ್ಟಿಸಿದಂಥ ಸಂದರ್ಭದಲ್ಲಿ ಯಾವುದೇ ಪ್ರವೇಶ ದ್ವಾರ ಇರೋದಿಲ್ಲ. ಆದ್ದರಿಂದ ದೇವೇಂದ್ರ ನಾನೇ ಸ್ವತಃ ಚೆಲುವನಾರಾಯಣನಿಗೆ ಬೃಹತ್ಕಾರದ ಗೋಪುರವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ದೇವಾನುದೇವತೆಗಳ ಅನುಮತಿಯನ್ನು ತಗೊಂಡು ಗೋಪುರ ನಿರ್ಮಾಣ ಮಾಡಬೇಕು ಅಂತ ದೇವೇಂದ್ರ ಮತ್ತು ದೇವಾನುದೇವತೆಗಳು ಇಲ್ಲಿ ಬಂದು ರಾಯರ ಗೋಪುರವನ್ನು ನಿರ್ಮಾಣ ಮಾಡಲು ಶುರು ಮಾಡ್ತಾರೆ. ಆಗ ಚೆಲುವನಾರಾಯಣ ಸ್ವಾಮಿ ಕೋಳಿಯ ರೂಪದಲ್ಲಿ ಬಂದು ಕೂಗಿ ಬಿಡ್ತಾರೆ. ಕೂಗಿದ ಸಂದರ್ಭದಲ್ಲಿ ದೇವೇಂದ್ರ ಮತ್ತು ದೇವಾನುದೇವತೆಗಳು ಕೇಳಿಸಿಕೊಂಡು, ಈಗ ಬೆಳಕಾಗಿದೆ, ನಮ್ಮನ್ನು ಜನ ನೋಡುತ್ತಾರೆ ಅಂತ ಅಲ್ಲಿಂದ ರಾಯರ ಗೋಪುರವನ್ನು ಅರ್ಧಕ್ಕೆ ಕಟ್ಟುವುದನ್ನು ಬಿಟ್ಟು ಮಾಯ ಆಗ್ತಾರೆ. ಇದು ಈ ರಾಯರ ಗೋಪುರದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಈ ಎಲ್ಲ ಪ್ಲೇಸ್ಗಳನ್ನು ನೋಡಿಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಾದ್ರೆ ನಿಮಗೆ ಅನ್ನಪ್ರಸಾದ ಭವನ ಸಿಗುತ್ತೆ. ಇಲ್ಲಿ ಹೋಗಿ ನೀವು ಊಟ ಮಾಡಿಕೊಂಡು ಹೋಗ್ಬೋದು. ಇದರ ಟೈಮಿಂಗ್ಸ್ ನೋಡೋದಾದರೆ ನಿಮಗೆ 12:30ರಿಂದ 2 ಗಂಟೆ ತನಕ ಓಪನ್ ಇರುತ್ತೆ. ನೀವು ಆರಾಮಾಗಿ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿ ಊಟ ಮಾಡಿಕೊಂಡು ಹೋಗ್ಬೋದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.